ಹೆಸರು ಸುಜಾತ ಅಂತ. ಸುಜಾತ, ಎಲ್ಲಿಂದ ಬಂದಿದ್ದೀರಾ? ಹೊರತೂರಿಂದ. ಸೂಪರ್ ಮೇಡಮ್. ಈ ಗುರು ಪರಿಚಯ ನಿಮ್ಗೆ ಹೇಗಾಯ್ತು? ನಾವು ವಿಡಿಯೋ ಇದು ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತೀನಿ. ಎಷ್ಟು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದೀರಾ? ನಾನು ಒಂದ್ 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ನಾನೇನಾದ್ರೂ ಸಣ್ಣ ಪುಟ್ಟ ಅನ್ಕೊಂಡಿದ್ದು ಆಗಿದೆ. ನಮ್ಮ ಅಕ್ಕಗೊಬ್ಬರಿಗೆ ಹುಷಾರು ಆದ್ರೆ ಸೊಂಟ ನೋವಿತ್ತು, ನಾನು ಅದ್ ಹೇಳ್ಕೊಟ್ಟಿದ್ದೀನಿ. ಅವಳದ್ ಮಾಡಿರೋದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಅದಕ್ಕೆ ಫಸ್ಟ್ ಟೈಮ್ ಬಂದಿದೀವಿ. ಮನೆ ಕಟ್ಟೋ ಗೋಲ್ ಇದೆ, ಮನೆ ಕಟ್ಟೋ ಗೋಲ್ಸ್ ಇದೆ ಅಂದ್ರೆ ಪಾಯ ಹಾಕಿದೀವಿ. ಇದು ಮನೆ ಕಟ್ಟೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಅಂದ್ರಲ್ಲ, ಅದಕ್ಕೆ ಬಂದಿದ್ದೀರಾ. ಹೇಗೆ ಈಗಷ್ಟೇ ಗುರುಗಳು ಮನೆ ಕಟ್ಟೋ ಬಗ್ಗೆ ಹೇಳ್ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ನೀವು? ಅದೇ ಆ ಕನಸು ಕಾಣ್ಕೊಂಡಿದ್ದೀವಿ. ಆ ಕನಸಿನಂತೆ ಒಂದ್ ಮನೆ ಕಟ್ಟಬೇಕು. ಇದೊಂದ್ ಕಟ್ಟಿ, ಇದು ಚಿಕ್ಕದು ಕಟ್ಟಿ ಮನೆಗೆ ಹೋಗ್ಬೇಕು. ಮತ್ತೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಇನ್ನೊಂದ್ ಕಟ್ಬೇಕು ಆ ಕನಸಿನಂತೆ ಅಂತ ಅನ್ಕೊಂಡಿದ್ದೀವಿ. ಓಕೆ, ಇವತ್ತು ಮತ್ತೊಂದು ಉದಾಹರಣೆ ಕೊಟ್ಟರು ಗುರುಗಳು, ಈ ಪಕ್ಷಿಗಳು ಹೇಗೆ ಗೂಡು ಕಟ್ತವೆ ಅಂತ. ಆ ಪಕ್ಷಿಗಳು ನೋಡಿದಾಗ ನಿಮಗೆ ಏನ್ ಫೀಲ್ ಅನ್ಸ್ತು? ನಮ್ಗೆ ಏನ್ ಫೀಲ್ ಅನ್ಸ್ತು ಅಂದ್ರೆ, ಪಕ್ಷಿಗಳಿಗೆ ಇಷ್ಟೊಂದು ಮನೆ ಬೇಕು, ಒಂಥರ ನಾವು ಇದ್ರಲ್ಲಿ ಇರ್ಬೇಕು ಅನ್ಬೇಕಾದ್ರೆ ನಾವು ಮನುಷ್ಯರಾಗ್ಬಿಟ್ಟು ನಮ್ಗೆ ಅನ್ಸಲ್ವಾ? ನಾವು ಚೆನ್ನಾಗಿ ಒಂದು ಮಾಡಿ ಒಂದು ಷರತ್ತಿಂದ ಒಂದು ಕಟ್ಟಬೇಕು, ಮನೆ ದುಡಿಬೇಕು, ಛಲ ಬಂದಿದೆ, ದುಡಿಬೇಕು, ಆ ಷರತ್ತಿಂದ ಒಂದ್ ಮನೆ ಕಟ್ಟಿ ನಾವು ಶ್ರೀಮಂತರಾಗ್ಬೇಕು. ಸೂಪರ್ ಸೂಪರ್ ಸರ್. ಮೇಡಮ್, ಇವತ್ತಿನ ಮತ್ತೆ ಕ್ಲಾಸ್ ತುಂಬಾ ಉದಾಹರಣೆ ಕೊಡ್ತಾ ಇದ್ರು ಗುರುಗಳು. ಇರುವೆ ಬಗ್ಗೆ ಒಂದು ಉದಾಹರಣೆ ಕೊಟ್ರು. ಇರುವೆ ಹೇಗೆ ಅದ್ರ ಊಟ ಅದು 6 ತಿಂಗಳಿಗೆ ಶೇಖರಣೆ ಮಾಡಿ ಇಡುತ್ತೋ, ಇದರಿಂದ ನೀವೇನ್ ಕಲ್ತಿದ್ದೀರಾ ಇರುವೆಯಿಂದ? ಆದ್ರಿಂದ ನಾವೇನ್ ಕಲ್ತಿದ್ದೀವಿ ಅಂದ್ರೆ, ನಮಗೆ ಕೊನೆ ಆಗ್ಬೇಡ್ದು, ನಮ್ಮ ಮಕ್ಕಳಿಗೆ ಸ್ವಲ್ಪ ಕೂಡಿ ಇಡ್ಬೇಕು. ನಮ್ಗೆ ನಾವು ಮಾಡಿ ನಮ್ಮ ಮಕ್ಕಳಿಗೂ ಕೂಡಿ ಇಡ್ಬೇಕು, ಮಕ್ಕಳ ಮೊಮ್ಮಕ್ಕಳಿಗೆ ಕೂಡಿ ಇಡ್ಬೇಕು ಅಂತ. ಸ್ವಲ್ಪ ವಯಸ್ಸಾಗಿದೆ ಅಂತ ಕುತ್ಕೋಬೇಡ್ದು, ಏನಾದ್ರೂ ದುಡ್ದು ಮಕ್ಕಳು ಮೊಮ್ಮಕ್ಕಳಿಗೆ ಸ್ವಲ್ಪ ಮಾಡಿ ಇಡ್ಬೇಕು. ಇರುವೆಗೆ ಇದೆ, ನಮಗೂ ಬುದ್ಧಿ ಇರ್ಬೇಕಲ್ಲ ಅಂತ ನಮ್ಗೆ ಅನ್ಸಿದೆ. ಓಕೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಗುರುಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅನ್ಕೊಂಡ್ರೆ ನಮಗ್ ನಾವೇ ದೇವ್ರು. ನಾವ್ ಇನ್ನೊಬ್ಬರ ಹತ್ರ ಕೈ ಚಾಚೋದು ಬೇಡ ಅಂತ ಗುರುಗಳು ಹೇಳಿದ್ರಲ್ಲ, ಅದ್ ಬೇಡ. ನಾವ್ ಸಣ್ಣದೊಂದು ಟೀ ಅಂಗಡಿ ಇಟ್ಟಿದೀವಿ. ನಾವೆಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ, ಮನೇಲೇ ಇದ್ವಿ. ಮನೇಲಿ ಬಿಟ್ಮೇಲೆ ನಾವು ಒಂದ್ ಸಣ್ಣದೊಂದು ಟೀ ಅಂಗಡಿ ಇಟ್ಕೊಂಡಿದೀವಿ. ಪ್ರತಿದಿನ ನಾವು ಹೋಗ್ತೀವಿ, ದುಡಿತೀವಿ. ಅದ್ರ ಪ್ರಕಾರನೇ ನಾವು ಸ್ವಲ್ಪ ದುಡ್ಡು ಹಣ ಕೂಡಿಟ್ವಿ, ಒಂದ್ ಸೈಟ್ ತಗೊಂಡ್ ಮನೆ ಕಟ್ತಿದೀವಿ. ಇನ್ನೂ ಮಾಡ್ಬೇಕು. ಚೆನ್ನಾಗಿದೆ. ಸೂಪರ್ ಮೇಡಮ್. ಇನ್ಮೇಲೆ ಯಾರು ನಂಬ್ತೀರ, ಯಾರು ನಂಬಲ್ಲ? ಯಾರು ನಂಬೋದೇನಿಲ್ಲ. ನನ್ಗಿರೋದು ಒಬ್ಬ ಮಗ, ನನ್ ಮಗನ್ ನಾನು ನಂಬ್ತೀನಿ. ಅಂದ್ರೆ ಅವನ್ ಅಷ್ಟೊಂದು ಇದೇನಿಲ್ಲ. ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀವಿ, ಇನ್ಮೇಲೆ ಹೋಗೋದ್ ಬೇಡ ಅಂತ ಒಂದ್ ಅನ್ಕೊಂಡಿದೀವಿ. ದುಡ್ಡಿನ ಪ್ರೀತಿ ಈಗ ಗುರುಗಳು ಮಾಡ್ತಾ ಇದ್ರ ಹುಡುಗರು ನಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ಕೊಟ್ಟಾಗ್ಲಿಂದಾನೆ ದುಡ್ಡಿಗೆ ಮುತ್ ಕೊಡೋದು, ಬೆಳಗ್ಗೆ ನೈಟ್ ಮಲಗುವಾಗ, ಬೆಳಗ್ಗೆ ಎದ್ದೊಳವಾಗ ಮಾಡ್ತಾನೆ ಇದ್ದೀವಿ. ಅದರಿಂದ ನಮ್ಗೆ ವ್ಯಾಪಾರ ಸ್ವಲ್ಪ ಚೆನ್ನಾಗಿದೆ. ಸೂಪರ್ ಸೂಪರ್. ಅನ್ಎಕ್ಸ್ಪೆಕ್ಟೆಡ್ ಏನ್ ಬಂದಿಲ್ಲ, ವ್ಯಾಪಾರದಲ್ಲಿ ಚೆನ್ನಾಗಿದೆ, ಮಾಡ್ತೀವಿ ಅಂತ. ನನ್ನ ಹೆಸರು ಸುಶೀಲಾ ಅನ್ಬಿಟ್ಟು ನಾವು ಹೊರತೂರಿಂದ ಬಂದಿದ್ದೀವಿ. ಒಂದೇ ಊರೇನೆ. ಆಕ್ಚುಲಿ ನನ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಅಕ್ಕನ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು, ಯೂಟ್ಯೂಬ್ ಅಲ್ಲಿ ನೋಡು ಅಂತ ಕಳಿಸ್ಕೊಟ್ರು. ಆಕ್ಚುಲಿ ನಾನು ತುಂಬಾ ಹಣ ಬೇರೆಯವ್ರಿಗೆ ಕೊಟ್ಟು ಹಾಳಾಗಿದ್ದೀನಿ. ಆದ್ರಿಂದ ಇವತ್ತು ನನ್ಗೆ ಗುರುಗಳಿಂದ ಒಂದು ಪಾಠ ಕಲ್ತಿದೀವಿ. ಅದೇ ತುಂಬಾನೇ ಕಲ್ತಿದೀವಿ. ಅದು ನನ್ಗೆ ಒಂದು ಖುಷಿ ಆಯ್ತು. ಇನ್ ಮುಂದೆ ಬೇರೆಯವ್ರಿಗೆ ಕೊಡೋದಕ್ಕಿಂತ ನಮಗ್ ನಾವೇ ಶ್ರೀಮಂತರಾಗ್ಬೇಕು. ಮತ್ತೆ ನಮ್ಗೂ ಒಂದ್ ಮನೆ ಇದೆ ಆಲ್ರೆಡಿ, ಆದ್ರೂ ಇನ್ನೂ ಒಂದ್ ಮನೆ ಕಟ್ಬೇಕು, ಹೆಚ್ಚು ಬಾಡಿಗೆ ಬರ್ಬೇಕು, ನಾವು ಹೆಚ್ಚು ಶ್ರೀಮಂತರಾಗ್ಬೇಕು ಅನ್ನೋದೆಲ್ಲ ನಮ್ಗೆ ಕನ್ಸಿದೆ. ಆಕ್ಚುಲಿ ಗುರುಗಳ ಹೇಳಿರೋದ್ರಕ್ಕಿಂತ ಅದು ಕಾಲ್ ಭಾಗ ನಾನು ಅದ್ರಲ್ಲಿ ತುಂಬಾನೇ ತಿಳ್ಕೊಂಡಿದೀನಿ. ಕಾಲ್ ಭಾಗ ಆತರ ನಡ್ಕೊಂಡಿದೀನಿ. ನಮಗ್ ನಾವೇ ನಡ್ಕೊಂಡಿದೀವಿ. ಆದ್ರೆ ಇನ್ನೂ ಹೆಚ್ಚು ಗುರುಗಳ ಹತ್ರ ತಿಳ್ಕೊಳ್ಳೋದಿದೆ. ಬಟ್ ತುಂಬಾನೇ ಕಲ್ತಿದೀವಿ. ಸೂಪರ್ ಸೂಪರ್ ಸೂಪರ್. 3 ಜನ ತಂಗಿರೆ. ನೀವು ತಾಯಿ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? ತಂಗಿನ ತಂಗಿ ಏನ್ ಹೇಳ್ತೀರಾ ತಾಯಿ ಪ್ರೀತಿ ಬಗ್ಗೆ? ನಮ್ ತಾಯಿನೇ ದೇವ್ರು ಅಂತ ನಾವು ನಂಬಿದೀವಿ. ಗುರುಗಳು ಹೇಳ್ಕೊಟ್ರಲ್ವಾ? ಹೌದು. ನಾವ್ ಇವಾಗ ಬರೋ ಕೂಡ ತಾಯಿ ಆಶೀರ್ವಾದ ತಗೊಂಡೇ ನಾನು ಬಂದಿದ್ದು. ಎವ್ರಿಡೇ ತಗೊಂತೀರಮ್ಮ? ಯಾವಾಗ್ಲೂ ಒಂದ್ಸಲ? ನಾನು ಮಾಲೂರಲ್ಲಿ ನಮ್ ತಾಯಿ ಇರೋದು ಹೊರತೂರಲ್ಲಿ. ನಾನು ಇವಾಗ ತಾಯಿ ಮನೆಗೆ ಬಂದಿದ್ದು, ಅಲ್ಲೇ ಆಶೀರ್ವಾದ ತಗೊಂಡು ಬಂದಿದ್ದೀರಾ? ಓಕೆ, ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬಹುದಾ?
ನನಗೆ ತುಂಬಾ ಇಷ್ಟ ಆಗಿದ್ದು ಅದೇ ತಾಯಿ ಪ್ರೀತಿ ಇಷ್ಟ ಆಗಿದೆ. ಅದ್ರ ಬಗ್ಗೆ ಹೇಳೋದಲ್ಲ, ಅದು ತುಂಬಾ ಇಷ್ಟ ಆಗಿದೆ. ಸೂಪರ್ ಸೂಪರ್. ಹಾಗೆ ಇವತ್ತು ಗುರುಗಳು ಕಿತ್ಲೆ ಹಣ್ಣಿನ ಬಗ್ಗೆ ಒಂದು ಬೀಜ ತಿನ್ನೋದಕ್ಕೆ ಬೀಜದ ಬಗ್ಗೆ ಹೇಳ್ಬೋದು. ಇದರಿಂದ ಏನ್ ಕಲ್ತಿದ್ವಿ? ಹೌದು, ಅದ್ರಾಗೆ ನಮ್ಗೆ ಜಮೀನ್ ಇದೆ, ನಾವು ಸುಮ್ನೆ ಬಿಟ್ಟಿದೀವಿ, ಆದ್ರೆ ಅದನ್ನು ಬಿಡಬಾರ್ದು ಅನ್ನೋದು ಅರ್ಥ ಆಯ್ತು. ನಾವ್ ಏನಾದ್ರೂ ಒಂದು ಬೀಜ ಹಾಕಿದ್ರೆ ಅದು ನೆಲದಲ್ಲಿ ಆಗುತ್ತೆ, ನಮ್ಮ ಮೈಂಡ್ಗೂ ಅದನ್ನ ಹಾಕೊಬೇಕು ಅನ್ನೋದು ಅರ್ಥ. ಹಾಗೆ ಇನ್ನೊಂದು ಹೇಳಿದ್ರು ಗುರುಗಳು, ಈಗ ಕಿತ್ಲೆನ್ ಬೀಜ ಹಾಕಿದ್ರೆ ಕಿತ್ಲೆನ್ ತಗೋಬಹುದು, ತುಂಬಾ ತಗೊಂತೀವಿ. ಈಗ ಹನಿ ಸೇರಿದ್ರೆ ಸಮುದ್ರ ಅಂದ್ರು. ಹಾಗೆ ರೂಪಾಯಿ ಸೇರಿದ್ರು ಏನಾಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳ್ತೀರಿ ನೀವು? ಹೌದು ಸರ್, ರೂಪಾಯಿ ಸೇರಿಸಿದ್ರೆ 10 ರೂಪಾಯಿ ಆಗುತ್ತೆ, 10 ರೂಪಾಯಿ ಸೇರಿಸಿದ್ರೆ 100 ರೂಪಾಯಿ ಆಗುತ್ತೆ. ಆ ತರ ಸೇರಿಸಿದ್ರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಈ ಕ್ಲಾಸ್ ಬಂದ್ಮೇಲೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆಯಾ? ಈಗ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ನೋಡೋದಕ್ಕೆ ಏನು ನಿಮಗೆ ಡಿಫ್ರೆನ್ಸ್ ಅನ್ಸ್ತಾ ಇದೆ? ಅರ್ಥ ಆಯ್ತು. ನಾನು ಎಲ್ಲಾನು ಏನೇನ್ ಹೇಳ್ಕೊಟ್ಟಿದ್ರು ಬಿಟ್ರೆ ಅದೆಲ್ಲ ನೋಡಿದ್ದೆ ನಾನು, ಆದ್ರೆ ಇಲ್ಲಿ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ 100% ಮನೆಗೆ ಕಟ್ತೀರಾ ಮೇಡಮ್? ಮಾಡ್ತೀವಿ, ಆಲ್ರೆಡಿ ಮಾಡಿದೀವಿ. ಮತ್ತೆ ತಾಯಿ ಬಗ್ಗೆನೂ ಅಷ್ಟೇ, ತಾಯಿಗೆ ಪ್ರತಿ ಟೈಮ್ಗೆ ಊಟ ಕೊಡೋದಾಗಿರ್ಲಿ, ಒಂದು ಎಲೆ ಅಡಿಕೆ ಬರ್ಕೊಂಡ್ ಬಂದಿದ್ದೀರಾ? ಸೂಪರ್ ಸೂಪರ್. ನಾವು ಸಮೃದ್ಧಿ ನಿಲಯ ಅಂತ ಇಟ್ಕೊಂಡ್ ಬಂದಿದೀವಿ. ಮತ್ತೆ ಬರ 25ರಷ್ಟರಲ್ಲಿ ನಾವ್ ಮನೆ ಕಟ್ಬೇಕು ಅಂತ ಡೇಟನ್ನು ಫಿಕ್ಸ್ ಮಾಡಿದೀವಿ. ಮತ್ತೆ ನಾವ್ ತಾಯಿಗೂ ಅಷ್ಟೇನೆ, ತಾಯಿಗೆ ಏನ್ ಬೇಕಾ ಏನ್ ನೋಡ್ಬೇಕಾ ಅದನ್ನೆಲ್ಲ ಪ್ರತಿದಿನ ಮಾಡ್ತೀವಿ. ತಾಯಿ ಪ್ರೀತಿ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಬಟ್ ತಾಯಿಗೆ ಡೈಲಿ ಆಶೀರ್ವಾದ ತಗೊಂತಿರ್ಲಿಲ್ಲ. ಎಲ್ಲಾದ್ರೂ ಹೊರಗಡೆ ಆಚೆ ಹೋಗ್ಬೇಕಾದ್ರೆ ಒಂದು ಹಬ್ಬ, ಒಂದು ಬರ್ತ್ಡೇ ಬಂದ್ರೆ ಆಶೀರ್ವಾದ ತಗೊಂತಾ ಇದ್ವಿ. ಇನ್ ಮುಂದೆ ಡೈಲಿ ತಾಯಿ ಹತ್ರ ಆಶೀರ್ವಾದ ತಗೊಂಡು. ಒಳ್ಳೇದಾಗ್ಲಿ ಮ್ಯಾಮ್, ಆದಷ್ಟು ಬೇಗ ನಿಮ್ಮ ಕನಸು ನೆರವೇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಬಂದಿದ್ದೀರಾ? ದಾವಣಗೆರೆ. ನಿಮ್ಮ ಹೆಸರು? ಶ್ರುತಿ ಅಂತ. ಈ ಗುರುಗಳ ಪರಿಚಯ ಆಯ್ತು ನಿಮಗೆ? ಗುರುಗಳ ಪರಿಚಯ 1 year ಇಂದ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ 1 year ಫಾಲೋ ಮಾಡಿದೆ. ಇದೇ ಕ್ಲಾಸ್ ಫಸ್ಟ್ ಟೈಮಾ? ಇದೆ ಫಸ್ಟ್ ಟೈಮ್. ಓಕೆ. ಈಗ ನೀವು ಯೂಟ್ಯೂಬ್ ಅಲ್ಲಿ 1 year ಫಾಲೋ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಅಲ್ಲಿ ಇವತ್ತು ನೇರವಾಗಿ ನಮ್ಮ ಜೊತೆ ಇದ್ದೀರಾ, ಏನ್ ಅನಿಸ್ತಿದೆ ನಿಮಗೆ? ಖುಷಿ ಆಗ್ತದೆ ಸರ್. ಇದು ಯಾಕಂದ್ರೆ ನಾನು ಬರ್ಬೇಕಂತ ಯಾವಾಗೂ ಅಫರ್ಮೇಶನ್ ಮಾಡಿಲ್ಲ, ಬಟ್ ಬೇರೆ ತರ ಅಫರ್ಮೇಶನ್ ಎಲ್ಲ ಮಾಡಿದೀನಿ. ಜಸ್ಟ್ ಮೊನ್ನೆ ಯಾಕೋ ಹೋಗ್ಲೇಬೇಕು, ಮನೆ ಕಟ್ಟೋ ವಿಷಯದಲ್ಲಿ ಇದೆ ಹೇಳ್ತಿದ್ದಾರೆ, ಹೋಗೋಣ ಅಂತ ಒಂದೇ ಸರಿ ನಾನು ಡೈರಿಲಿ ಬರ್ದಿದ್ದು ಹೋಗಿದ್ದೀನಿ. ಹೋಗಿ ತುಂಬಾ ನನಗೆ ಹೆಲ್ಪ್ ಆಗಿದೆ ಅಂತ ಹಿಂಗೆ ಸುಮ್ನೆ ಜಸ್ಟ್ ಬರ್ದಿದ್ರೆ ಒನ್ ಟೈಮ್ ಅಷ್ಟೇ ಬರ್ದಿದ್ದು, ಅದು ಇವಾಗ ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಜೊತೆ ಇದ್ದೀರಾ. ಓಕೆ. ಮನೆ ಕಟ್ಟೋದ್ರ ಬಗ್ಗೆ ಗುರುಗಳು ಹೇಳ್ಕೊಟ್ರು ಅಷ್ಟೇ, ಹೇಗೆ ಅನಿಸ್ತಿದೆ ನಿಮಗೆ? ಈಗ ಧೈರ್ಯ ಆಗಿದೆ ನಿಮ್ಮ? ಯಾಕಂದ್ರೆ ನಮಗೆ ಈಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಲ್ಲ ನಮ್ಮಲ್ಲೇ ಇಟ್ಕೊಂಡು ನಾವು ಯಾವ್ದನ್ನು ನಾವು ಅರ್ಥ ಮಾಡ್ಕೊಳ್ದೆ ಇಷ್ಟ ದಿನ ಸುಮ್ನೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಇರೋದಕ್ಕಿಂತ ನಮ್ಮನ್ನ ನಾವು ಫಸ್ಟ್ ನಂಬಬೇಕು ಅನ್ನೋದು ಗೊತ್ತಾಗಿದೆ. ನಿಮ್ ನಂಬೇಕು ಬೇರೆಯವ್ರನ್ನ ನಂಬಾರ್ದು ಅನ್ನೋದು ಗೊತ್ತಾಗಿದೆ. ಈಗ ಒಂದ್ ಡ್ರೀಮ್, ನಂದು ಒಂದು ಸ್ವಂತ ಮನೆ ಮಾಡ್ಕೋಬೋದಲ್ಲ, ನಾವು ಯಾಕೆ ಮಾಡಕ್ಕಾಗಲ್ಲ ಅನ್ನೋದೊಂದು. ಸೂಪರ್ ಮೇಡಮ್. ಇವತ್ತು ಗುರುಗಳು ಉದಾಹರಣೆ ತುಂಬಾ ಕೊಟ್ಟಿದ್ದಾರೆ. ಈ ಪಕ್ಷಿಗಳು ಹೇಗೆ ಗೂಡು ಕಟ್ಟುತ್ತೆ, ಆ ಪಕ್ಷಿಗಳು ಗೂಡು ಕಟ್ಟಿದ್ ನೋಡಿ ನಿಮ್ಗೆ ಹೇಗೆ ಅನಿಸ್ತದೆ ಈಗ ಮನೆ ಕಟ್ಟೋದ್ರ ಬಗ್ಗೆ? ಅದೇ ಪಕ್ಷಿನೇ ಮಾತ್ ಬರಲ್ಲ, ಇನ್ನೊಬ್ರ ಹತ್ರ ಅವ್ರೇನು ಮಾತಾಡಲ್ಲ ಅಂತದ್ರಲ್ಲಿ ಅವರೇ ಹುಡುಕೊಂಡೆಲ್ಲ ಕಟ್ಟಿದಾರೆ ಅಂದ್ಮೇಲೆ ದೇವ್ರು ನಮ್ಗೆ ಎಲ್ಲ ಕೊಟ್ಟಿದ್ದಾನೆ. ದುಡಿಯೋಕೆ ಶಕ್ತಿ ಕೊಟ್ಟಿದ್ದಾನೆ, ತಲೆ ಓಡಿಸೋದಕ್ಕೆ ಬುದ್ಧಿ ಕೊಟ್ಟಿದ್ದಾನೆ, ಕೈ ಕಾಲು ಕೊಟ್ಟಿದ್ದಾನೆ. ಎಲ್ಲ ದೇವ್ರಿಗೆ ಏನಿದೆಯೋ ಪ್ರತಿಯೊಂದು ನಮಗೂ ಇದೆ ಅಂದಾಗ ನಾವ್ ಯಾಕೆ ಕಟ್ಟಕ್ ಆಗಲ್ಲ ಅನ್ನೋದು ಇದು ಹೇಳ್ಕೊಡಿ. ಸೂಪರ್. ಇವತ್ತು ಪಿಗ್ಗಿ ಬ್ಯಾಂಕ್ ಬಗ್ಗೆ ಏನ್ ಹೇಳ್ಕೊಟ್ರು? ಸೇವ್ ಅಂತ ಏನೋ ಮಾಡಿಲ್ಲ ಸರ್, ಮುಂಚೆ ಮಾಡ್ತಾ ಇದ್ದೆ. ಇಷ್ಟು ಮತ್ತೆ ಈಗ ಒಂದು 1 year ಇಂದ ಬಿಟ್ಟಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡಿ. ಈಗ ಏನು ಪಿಗ್ಗಿ ಬ್ಯಾಂಕ್ ಮತ್ತೆ ಸ್ಟಾರ್ಟ್ ಬೇಕು ಅನ್ಕೊಂಡಿದ್ದೀರಾ? ನೀವು ಮಾಡಿದ ಲಾಭ ಇದೆಯಾ ಅನ್ಸುತ್ತೆ? ಸರ್, ಯಾಕಂದ್ರೆ ಅದು ಯಾವ ಟೈಮಲ್ಲಿ ಅದು ಯಾವಾಗ ಖರ್ಚಾಗುತ್ತೋ ಗೊತ್ತಿಲ್ಲ. ಅವ್ರು ಹೇಳಿದಾರಲ್ಲ ಒಂದು ಡ್ರೀಮ್, ಈಗ ನಾವ್ ಮನೆ ಕಟ್ಬೇಕು ಅಂತ ಇದೀನಿ, ಅದೇ ನೇಮ್ ಬರ್ದು ಅದಕ್ಕೆ ಅಂತಾನೆ ಆಗ್ತಾ ಇದ್ರೆ ನಮಗೂ ಯೂಸ್ ಆಗುತ್ತೆ. ಓಕೆ, ಸೂಪರ್. ಅಹಂ ಬ್ರಹ್ಮಾಸ್ಮಿ ಅಂತ ಗುರುಗಳು ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು? ಖುಷಿನೇ ಸರ್, ನೋಡ್ಬೇಕು. ಯಾಕಂದ್ರೆ ಅದು ಈಗ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ. ತುಂಬಾ ಭಯ ಇದೆ, ಒಂದ್ ಕಡೆ ಆಗುತ್ತೋ ಇಲ್ಲ ಅನ್ನೋದು ಒಂದ್ ಕಡೆ ಭಯ, ಇದು ಇದೆ, ಡೌಟ್ ಇದೆ. ಬಟ್ ಇನ್ನೊಂದ್ ಕಡೆ ಕೆಲವೊಂದ್ಸರಿ ಅಫರ್ಮೇಶನ್ ಎಲ್ಲ ಮಾಡಿದಾಗ ಸಕ್ಸಸ್ ಆಗಿದೆ ಅಂದ್ಮೇಲೆ ಅನುಮಾನ ಯಾಕೆ ಬರುತ್ತೆ ನನ್ಗೆ ಅಂತ ನನ್ ಮೇಲೆ ನಾನೇ ಕ್ವಶನ್. ಗುರುಗಳು ಯಾವತ್ತು ಹೇಳ್ಕೊಡ್ತಾರೆ, ನೆಗೆಟಿವ್ ಥಿಂಕ್ ಇರಬಾರ್ದು, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಎನರ್ಜಿ ಇದ್ರೆ ನಾವು ಯಾವನ್ ಬೇಕಾ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ? ನೀವು ಪಾಸಿಟಿವ್ ಆಗಿರ್ತೀರಾ? ಹಾ ಸರ್. ಸೂಪರ್ ಸೂಪರ್. ಆಮೇಲೆ ಇನ್ನೊಂದು ಉದಾಹರಣೆ ಕೊಟ್ಟು ಗುರುಗಳು, ಜೇನ್ ನೋಡೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ನೀವು?
ಎರಡ್ ತರ ನೊಣ ಇದೆ ಅಂದ್ರ ಹೌದು ನಾನ್ ಯಾವಾಗ್ಲೂ ಜೈನ್ ಆಗಿರೋದು ಜೇನಾಗಿರುತ್ತೆ ಇಷ್ಟಪಡ್ತೀರಾ? ಇನ್ಮೇಲೆ ಇಷ್ಟ ದಿನ ನೊಣ ಆಗಿದ್ದೆ ಇನ್ಮೇಲೆ ಜೈನ್ ಅಂತರ ಸೂಪರ್ ಮೇಡಮ್. ಈ ಗುರುಗಳೇ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ ಲೈಫ್ ಹೇಗಿರ್ತದೆ ಅನ್ಸ್ತಿದೆ ಇವಾಗ? ಫುಲ್ ರಿಚ್ ಆಗಿರ್ತಿದ್ದೆ. ನಂದೇ ಆದ ಹೋಗ್ಲು ದೊಡ್ಡ ಸಲೂನ್ 2 ಇರ್ತಿತ್ತು. ಈಗ ಒಂದು ತಕ್ಕ ಮಟ್ಟಿಗೆ ಸಣ್ಣದಿದ್ದೆ, ದೊಡ್ಡದ್ ಮಾಡ್ಕೊತಿದ್ದೆ. ಮಾಡಿ ಒಳ್ಳೇದಾಗುತ್ತೆ. ಇನ್ನು ಬಿಗ್ ಆಗಿ ಮಾಡಿ, ಆಲೋಚನೆಗಳು ತುಂಬಾ ಕೊಡಿ, ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಮನೆ ಕಟ್ಟಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.